ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಲಾಸ್ಟ್ ವೀಡಿಯೋನಲ್ಲಿ ಎರ್ನಾಕುಲಂ ಜಂಕ್ಷನ್ನಲ್ಲಿ ವೀಡಿಯೋನ ಕೇಳಿಸ್ಕೊಳ್ಳಿ ಪ್ಲೀಸ್. ಓಕೆ, ಎನಿವೇಸ್ ಎರ್ನಾಕುಲಂ ಜಂಕ್ಷನಲ್ಲಿ ವೀಡಿಯೋನ ಎಂಡ್ ಮಾಡಿದೆ. ಎರ್ನಾಕುಲಂ ಟೌನಿಗೆ ಬಂದಿದ್ದಾಯಿತು. ಇಲ್ಲಿಂದ ನಾನು ಮಂಗಳೂರು ಕಡೆಗೆ ಹೊರಟಿದ್ದೀನಿ. ಯಾವ ಟ್ರೈನ್ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ವೀಡಿಯೋನ ಸ್ಟಾರ್ಟ್ ಮಾಡೋಣ. ಎರ್ನಾಕುಲಂ ಸೌತ್ ಅಂದರೆ ಎರ್ನಾಕುಲಂ ಜಂಕ್ಷನ್ನು. ಇಲ್ಲಿಂದ ಟೌನ್ ಹಾಲ್ ಕಡೆಗೆ ಹೋಗ್ತೀನಿ. ಇಲ್ಲಿ ಮಾರ್ಕ್ ಮಾಡಿದೆ ನೋಡಿ ಟ್ರೈನ್ ಒಂದು ಸಿಂಬಲ್. ಸೊ ಅದು ಒಂದು ಎರ್ನಾಕುಲಂ ಟೌನ್ ಜಂಕ್ಷನ್ನು ಬಂತು ನೋಡಿ ನಮ್ಮಲ್ಲಿ. ಸೊ ಲಾಸ್ಟ್ ವೀಡಿಯೋನಲ್ಲಿ ಏನಂತಾರೆ ಜನ್ರಲಲ್ಲಿ ಆ್ಯಕ್ಚುಲಿ ಟ್ರಾವೆಲ್ ಮಾಡ್ತಿದ್ದೆ ನಾನು. ಟಿ ಟಿ ಅವ್ರಿಗೆ ಎಕ್ಸ್ಟ್ರಾ 15 ರೂಪಾಯಿ ಕೊಟ್ಬಿಟ್ಟು ಸೆಕೆಂಡ್ ಸೆಟ್ಟಿಂಗಿಗೆ ಬಂದೆ. ಬಟ್ ಇದರಲ್ಲಿ ಹಂಗೆ ಮಾಡಲ್ಲ ನಾನು. ಓಕೆನಾ, ಸೊ ಫುಲ್ಲು ಜನ್ರಲಲ್ಲೇ ಇರ್ತೀನಿ. ಅಮೃತ್ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಟ್ರಾವೆಲ್ ಮಾಡ್ತಿರೋದು. ಸೊ ಜನ್ರಲ್ ಅಷ್ಟೊಂದು ಏನಂತಾರೆ ಕಷ್ಟ ಆಗಲ್ಲ ಅಂತ ನಾನು ಅನ್ಕೊತಿದ್ದೀನಿ. ಏನಕ್ಕೆ ಸ್ಟಾರ್ಟಿಂಗಲ್ಲಿ 5 ಜನರಲ್ ಕಂಪಾರ್ಟ್ಮೆಂಟು, ಹಿಂದ್ಗಡೆ 5 ಜನರಲ್ ಕಂಪಾರ್ಟ್ಮೆಂಟು, ಸೊ 10 ಜನರಲ್ ಕಂಪಾರ್ಟ್ಮೆಂಟ್ ಇದೆ. ಅದ್ರ ಜೊತೆಗೆ ಸ್ಲೀಪರ್ ಜಸ್ಟ್ ಚೆಕ್ ಮಾಡಿದೆ, 270 ಸೀಟ್ಗಳು ಇನ್ನೂ ಖಾಲಿ ಇದೆ ಕಣ್ರಿ. ಸೊ ಪ್ರಿಟಿ ಮಚ್ ಟ್ರೈನ್ ಖಾಲಿ ಇದೆ ಅಂತ ಅಂದ್ಕೊತೀನಿ. ಹೋಪ್ಫುಲಿ ಜನರಲ್ ಕ್ರೌಡ್ ಆಗದಿದ್ರೆ ಸಾಕು ಕಣ್ರಿ. ಸೊ ಫಸ್ಟ್ ಜನರಲ್ ಕಂಪಾರ್ಟ್ಮೆಂಟಲ್ಲೇ ಹತ್ಕೊಂಡಿದ್ದೀನಿ ನಾನು. ಸೊ ಈ ಥರ ಇರುತ್ತೆ. ನಿಮಗೆ ಒಳ್ಳೆ ವಾಶ್ ಬೇಷನ್ ಇದೆ, ಮಿರರ್ ಸಹ ಕೊಟ್ಟಿದ್ದಾರೆ, 2 ಡಸ್ಟ್ಬಿನ್ ಇದೆ, ಎಮರ್ಜೆನ್ಸಿ ಪುಷ್ ಟು ಟಾಕ್ ಇದೆ. ಪ್ರೆಸ್ ಮಾಡಿದ್ರೆ ನೀವು ಲೋಕೋ ಪೈಲಟ್ ಸರ್ ಜೊತೆ ಅಥವಾ ಟ್ರೈನ್ ಮ್ಯಾನೇಜರ್ ಜೊತೆ ಮಾತಾಡ್ಕೋಬೋದು. 2 ವಾಶ್ರೂಮ್ಸ್ ಕೊಟ್ಟಿದ್ದಾರೆ. ಸೀಲ್ಡ್ ಗ್ಯಾಂಗ್ ವೇ ಇದೆ, ಓಕೆನಾ. ಸೊ ಈ ಕ್ರಾಸ್ ಆಗ್ಬೇಕಾದ್ರೆ ಏನು ಭಯಪಟ್ಕೊಳ್ಳೋದು ಬೇಕಾಗಿಲ್ಲ. ಇಂಟೀರಿಯರ್ಸ್ ನೋಡ್ಕೊಂಬಿಡಿ. ನೋಡಿ, ಟೈಪ್ ಸಿ ಚಾರ್ಜಿಂಗ್ ಸಾಕೆಟ್, ಟೈಪ್ ಎ ಚಾರ್ಜಿಂಗ್ ಸಾಕೆಟ್, 3 ಪಿನ್ ಚಾರ್ಜಿಂಗ್ ಇತ್ತು ಮುಂಚೆ. ಬಟ್ ಇವಾಗ ಅದನ್ನು 2 ಪಿನ್ ಮಾಡಿಬಿಟ್ಟಿದ್ದಾರೆ. ಫಾಸ್ಟ್ ಚಾರ್ಜಿಂಗ್ ಔಟ್ಪುಟ್ ಸಪೋರ್ಟ್ ಮಾಡುತ್ತೆ. ಕ್ವಿಕ್ ಚಾರ್ಜಿಂಗು 36 ವಾಟ್ ಔಟ್ಪುಟ್ಟು, ಮತ್ತು ಪಿ ಡಿ ಚಾರ್ಜಿಂಗ್ ಸಹ ಸಪೋರ್ಟ್ ಮಾಡುತ್ತೆ, 36 ವ್ಯಾಟ್ ಔಟ್ಪುಟ್ಟು. ಈ ಥರ ಇದೆ ನಿಮಗೆ ಇಂಟೀರಿಯರು. ಮೇಲ್ಗಡೆ ಸಹ ಕೂತ್ಕೊಂಡ್ರೆ ಇಲ್ಲಿ ಕಂಫರ್ಟೇಬಲಾಗಿ ನೀವು ಕೂತ್ಕೋಬಹುದು. ಹೊರಟಿದ್ದಾಯಿತು. ಎರ್ನಾಕುಲಂ ಟೌನಿಂದ ಕೊಚ್ಚಿ ಅಂತಲೂ ಸಹ ನೀವು ಇದನ್ನು ಕನ್ಸಿಡರ್ ಮಾಡ್ಕೋಬೋದು. ಕೊಚ್ಚಿನಲ್ಲಿ 2 ಸ್ಟೇಷನ್ ಇದೆ, ಎರ್ನಾಕುಲಂ ಟೌನು ಮತ್ತು ಎರ್ನಾಕುಲಂ ಜಂಕ್ಷನ್. ಓಕೆನಾ, 2 ಪಕ್ಕದಲ್ಲಿ ಬರುತ್ತೆ. ಎರ್ನಾಕುಲಂ ಟೌನಿಗೆ ಬಂದರೆ ನೀವು ಮೆಟ್ರೋಯಿಂದ ಎರ್ನಾಕುಲಂ ಜಂಕ್ಷನ್ಗೆ ಹೋಗ್ಬೋದು, ಇಲ್ಲ ಆಪೋಸಿಟ್ ಸಹ ನೀವು ಮಾಡ್ಬೋದು. ಸರಿ, ಸುಮಾರು ಎರ್ನಾಕುಲಂ ಟೌನಿಂದ ನಾವು ಮಂಗಳೂರು ಜಂಕ್ಷನ್ವರೆಗೂ 424 ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀವಿ ಪ್ರತಿ ಮಂಗಳವಾರ. ಇದು ಎರ್ನಾಕುಲಮಿಂದ ಸಂಜೆ 6:05 ಹೊರಡುತ್ತೆ. ಮತ್ತು ಮುಂದಿನ ದಿನ ಬುಧವಾರ ಬೆಳಗಾಂಜಾವ 5 ಗಂಟೆ ಅಷ್ಟೊತ್ತಿಗೆ ನೀವು ಮಂಗಳೂರು ರೀಚ್ ಆಗ್ತೀರಾ. 424 ಸರಿ ಸುಮಾರು ಕಿಲೋಮೀಟರ್ ಕವರ್ ಮಾಡೋಕ್ಕೆ ಆಲ್ಮೋಸ್ಟ್ 11 ಅವರ್ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ ಕಣ್ರಿ. 11 ಅವರ್ ತೊಗೊಳ್ಳೋದೇ ಇಲ್ಲ ಈ ಟ್ರೈನ್. ಇನ್ನೂ ಬೇಗ ಹೋಗಿ ರೀಚ್ ಮಾಡುತ್ತೆ, ಅಷ್ಟು ಕೆಪಾಸಿಟಿ ಇದೆ ನಮ್ಮ ಟ್ರೈನ್ಗೆ. ಇನ್ನು ರೂಟ್ ಬಗ್ಗೆ ಹೇಳಬೇಕಂದ್ರೆ ಎರ್ನಾಕುಲಂ ಕಡೆಯಿಂದ ತ್ರಿಶೂರ್ ಲೆಫ್ಟ್ ತೊಗೊಂಡು ಶೋರ್ನೂರು ಕಡೆಗೆ ಹೋಗ್ತೀವಿ. ಶೋರ್ನೂರು ಕಡೆಯಿಂದ ಕೋಯಿಕೋಡ್ ಕಡೆಯಿಂದ ಹಾಗೆ ಸ್ವಲ್ಪ ಸ್ಟ್ರೈಟು
ಕಣ್ಣೂರು ಕಾಸರಗೋಡು ಮುಖಾಂತರ ನಾವು ಮಂಗಳೂರು ಜಂಕ್ಷನ್ ರೀಚ್ ಆಗ್ತೀವಿ. ಎರಡೆರಡು ಪವರ್ಫುಲ್ ವ್ಯಾಪ್ 5 ಲೊಕೊಮೋಟಿವ್ಸ್ ನಮ್ಮನ್ನು ಲೀಡ್ ಮಾಡ್ತಿದೆ. ಒಂದು ಮುಂದೆಯಿಂದ ಎಳಿತಿದೆ, ಹಿಂದೆಯಿಂದ ಒಂದು ತಳ್ಳುತ್ತಿದೆ. ಆಕ್ಸಿಲರೇಷನ್ ನೋಡಿ. ಆರೆಂಜ್ AMD ಕಣ್ರಿ, ಎರ್ನಾಕುಲಂ ಸಿಗ್ನೇಚರ್ ಕಲರು. ಅರೆ ವಾ, ಕಲಮಸೇರಿನಲ್ಲಿ ಲೂಪ್ಗೆ ಹಾಕಿದ್ದಾರೆ, ಅಂದರೆ ಅನ್ಸ್ಕೇಟೆಡ್ ಹಾಲ್ಟು. ಸೊ ಅಪ್ ಲೈನು, ಮೇನ್ ಲೈನ್ ಯಾವುದೋ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಯಾವ ಗಾಡಿ ಅಂತ ಗೊತ್ತಿಲ್ಲ, ನೋಡೋಣ ಮನೆ ಯಾವುದು ಓವರ್ಟೇಕ್ ಮಾಡ್ಕೊಂಡು ಹೋಗುತ್ತೆ ನಮ್ಮನ್ನು ಅಂತ. ಸುಮಾರು 15 ಕಿಲೋಮೀಟರ್ ಊರಿಗೆ ನಾವು ಎಂಟ್ರ್ ಆಗೋಕ್ಕೆ ಫೆಂಟಾಸ್ಟಿಕ್ ಒಂದೇ ಭಾರತ್ ಓವರ್ಟೇಕ್ ಅಂತೂ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ಎಷ್ಟು ಸೈಲೆಂಟಾಗಿ ಹೋಯ್ತು ಕಂಡ್ರೆ, ಒಂದು ಹಾಂಕ್ ಮಾಡಿಲ್ಲ, ಒಂದು ಟ್ರ್ಯಾಕ್ ಸೌಂಡ್ ಇಲ್ಲ, ಸೈಲೆಂಟಾಗಿ ಪ್ಯಾಂಟ್ರಿ ಕಾರ್ ಇದ್ರೂ ಸಹ ವೆಂಡರ್ಸ್ಗಳು ಬರ್ತಾನೆ ಇಲ್ಲ ಕಂಡ್ರೆ, ಬರೀ ನೀರು ಬಾಟ್ಲು ಸೆಲ್ ಮಾಡೋಕ್ಕೆ ಮತ್ತು ಜ್ಯೂಸ್ ಮಾಡೋಕ್ಕೆ ಮಾತ್ರ ಬರ್ತಿದ್ದಾರೆ ಅಷ್ಟೇ. ಅದು ಬಿಟ್ಟು ಊಟ ತಿಂಡಿ ಇದು ಏನು ಐಟಮ್ಸ್ಗಳು ಅವೈಲೇಬಲ್ ಇಲ್ಲ ಕಂಡ್ರೆ. ನನಗಂತೂ ನಾನು ಮಧ್ಯಾಹ್ನ ತಿಂದಿದ್ದು 11 ಗಂಟೆಗೋ 12 ಗಂಟೆಗೋ ನಾನು ಊಟ ಮಾಡಿದ್ದು.
ಆದಮೇಲಿಂದ ಏನೂ ತಿಂದಿಲ್ಲ. ಸೊ ತ್ರಿಶೂರ್ಗೆ ಬರಲಿ, ತ್ರಿಶೂರಲ್ಲಿ ನಾನು ತೊಗೊಳ್ಳೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸ್ಟೇಷನ್ ಸ್ಕಿಪ್ ಇದೆ, ಸ್ಟೇಷನ್ ಸ್ಕಿಪ್ ಜನರಲ್ಲಂತೂ ಇನ್ನೂ ಖಾಲಿ ಇದೆ ಕಣ್ರಿ. ಸೊ ಪ್ರಿಟಿ ಮಚ್ ನೀವೇನಾದರೂ ಟ್ರಾವೆಲ್ ಮಾಡಬೇಕು ಈ ಟ್ರೈನಲ್ಲಿ ಅನ್ಕೊಂತಿದ್ರೆ ಜನರಲ್ ಖಾಲಿನೇ ಸಿಗುತ್ತೆ. ಸ್ಲೀಪರು ಸಹ ಖಾಲಿ ಇದೆ ಕಣ್ರಿ. ಇನ್ನೂ ಟಿಕೆಟ್ಸ್ ಇನ್ನೂ ಅವೈಲೇಬಲ್ ಇದೆ. ಸೊ ಓಕೆ, ಒಂದಷ್ಟು ಜನ ಕೇಟರ್ ಮಾಡೋದೆ ಅಂತ ಹೇಳ್ಬೋದು ಈ ಟ್ರೈನು. SW ಅಫಿಷಿಯಲ್ಸ್ ಯಾರಾದರೂ ನೋಡ್ತಿದ್ರೆ ಇಟ್ಸ್ ಹೈ ಟೈಮ್ ಕಣ್ರಿ. ಕರ್ನಾಟಕ ಶುಡ್ ಗೆಟ್ ಇಟ್ಸ್ ಓನ್ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಕಣ್ರಿ. ಕರ್ನಾಟಕನಲ್ಲೇ ಸ್ಟಾರ್ಟ್ ಆಗಿ ಕರ್ನಾಟಕನಲ್ಲೇ ಎಂಡ್ ಆಗುವಂಥ ಒಂದು ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಬೇಕು ಕಣ್ರಿ. ನಿಮ್ಮ ರೂಟೇ ತೊಗೊಳ್ಳಿ. ಹುಬ್ಬಳ್ಳಿ ಕಡೆಯಿಂದ ತೊಗೊಂಡು ವಿಜಯಪುರ, ಬಾಗಲಕೋಟೆ, ಆಮೇಲೆ ಇಂಡಿ, ಶೊಲ್ಲಾಪುರ ಕಡೆಯಿಂದ ಕಲಬುರಗಿಯಿಂದ ಬೀದರು. ಒಂದು ಒಳ್ಳೆ ರೂಟ್ ಇದೆ ಕಣ್ರಿ ಇದು. ಸೊ ಟ್ರೈ ಮಾಡಿ. ಆಪ್ರೇಷನಲ್ ಕನ್ಸ್ಟೆಂಟ್ಸ್ ಇರುತ್ತೆ ಗೊತ್ತು, ಬಿಕಾಸ್ ಬೀದರು, ಕಲಬುರಗಿ ಎಲ್ಲ ಸೆಂಟ್ರಲ್ ರೈಲ್ವೇಸಲ್ಲಿ ಬರುತ್ತೆ. ಮತ್ತು ಇನ್ನು ಮಿಕ್ಕಿದ ಭಾಗ ಕರ್ನಾಟಕನಲ್ಲಿದ್ದರೂ ಸಹ ಸೆಂಟ್ರಲ್ ರೈಲ್ವೇಸಲ್ಲಿ ಬರುತ್ತೆ. ಬಟ್ ಮಿಕ್ಕಿದ ಭಾಗ ಎಲ್ಲ ನಮಗೆ ಸೌತ್ ವೆಸ್ಟರ್ನ್ ರೈಲ್ವೇಸಲ್ಲಿ ಇರುತ್ತೆ. ಸೊ ಒಂದೊಂದು ಝೋನ್ಗೂ ಆಪ್ರೇಷನಲ್ ಕನ್ಸ್ಟೆಂಟ್ಸ್ ಇರುತ್ತೆ. ಸೊ ನೋಡಿ, ಫಿಸಿಬಿಲಿಟಿ ಚೆಕ್ ಮಾಡಿಬಿಟ್ಟು ಆದಷ್ಟು ಬೇಗ ಒಂದು ನಮ್ಮ ರಾಜ್ಯಕ್ಕೂ ಸಹ ಒಂದು ಅಮೃತ್ ಭಾರತ್ ಎಕ್ಸ್ಪ್ರೆಸ್ನ ಹಾಕ್ಕೊಡಿ ಅಂತ ಹೇಳ್ತೀನಿ. ಸುಮಾರು 71 ಕಿಲೋಮೀಟರ್ ಎರ್ನಾಕುಲಮಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಕಡೆಯಿಂದ ಹೊರಟಿದ್ದಾಯಿತು. ನಾವು ಆಲ್ರೆಡಿ ತ್ರಿಶೂರಿಂದ ಹೊರಟಿದ್ದೀವಿ. ಪ್ರತಿ ಮಂಗಳವಾರ ಇಲ್ಲಿಗೆ 8:17ಕ್ಕೆ ಬರುತ್ತೆ ರಾತ್ರಿ, ಮತ್ತು 8:20ಕ್ಕೆ ಇಲ್ಲಿಂದ ಹೊರಡುತ್ತೆ. 3 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಹಾರ್ಡ್ಲಿ 2 ನಿಮಿಷ ನಿಲ್ಸಿರ್ಬೋದು ಅನಿಸುತ್ತೆ. ವಾಟರ್ ಬಾಟ್ಲ್ ಕಲೆಕ್ಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು. ಈಗ ಹೊರಟಿದ್ದೀವಿ ತ್ರಿಶೂರಿಂದ ಶೂರ್ನೂರ್ ಕಡೆಗೆ.
ದೂರದಲ್ಲಿ ಒಂದು ಲೈನ್ ಕಾಣಿಸ್ತಿದೆಯಲ್ಲ, ಅಂದರೆ ಒಂದು ಟ್ರೈನ್ ಕಾಣಿಸ್ತಿದೆಯಲ್ಲ, ಅದು ಸ್ಟ್ರೈಟು ಪಾಲಕ್ಕಾಡ್ ಕಡೆಗೆ ಹೋಗ್ತಿರೋದು. ಅದೇ ನಾವು ಬೈಪಾಸ್ ಮಾಡ್ಕೊಂಡು ರೈಟ್ ತಿರುಗಿದ್ರೆ ನಾವು ಪಾಲಕ್ಕಾಡ್ ಕಡೆ ಹೋಗ್ತಿದ್ವಿ. ಆದರೆ ನಾವು ಲೆಫ್ಟ್ ತೊಗೊಂಡು ಶೋರ್ನೂರು ಕಡೆಯಿಂದ ಕೋಯಿಕೋಡ್ ಕಡೆಗೆ ಟರ್ನ್ ಆಗ್ತೀವಿ. ಸರಿಸುಮಾರು 104 ಕಿಲೋಮೀಟರ್ ಕೊಚ್ಚಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಶೋರ್ನೂರು ಜಂಕ್ಷನ್ಗೆ ಬಂದಿದ್ವಿ. ಪ್ರತಿ ಮಂಗಳವಾರ ಇಲ್ಲಿಗೆ 9:10ಕ್ಕೆ ಬರುತ್ತೆ, 9:15ಕ್ಕೆ ಇಲ್ಲಿಂದ ಹೊರಡತ್ತೆ. 5 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಲೇಟಾಗೆ ಅಂದರೆ 9:40 ಅಷ್ಟೊತ್ತಿಗೆ ನಾವೇನೋ ಇಲ್ಲಿ ಎಂಟ್ರ್ ಆಗಿದ್ದೀವಿ. ಯೋಚನೆ ಮಾಡಿ, 6 ಗಂಟೆಗೆ ಹೊರಟಿದ್ದು, ಆಲ್ಮೋಸ್ಟ್ 9:30 ಆಗ್ತಾ ಬರ್ತಿದ್ದೆ. 3-4 ಗಂಟೆ ಅಂದ್ಕೊಳ್ಳಿ, ಓಕೆನಾ, 3:30 ಗಂಟೆ ಅಂದ್ಕೊಳ್ಳಿ. 3:30 ಗಂಟೆನಲ್ಲಿ 100 ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ ಅಷ್ಟೇ. ಸೊ ಯೋಚನೆ ಮಾಡಿ ಕಂಟ್ರೋಲಿಂಗ್ ಹೆಂಗಿದೆ ಅಂತ, ಮತ್ತು ಈ ಟ್ರೈನ್ನ ಸ್ಕೆಡ್ಯೂಲಿಂಗ್ ಹೆಂಗಿದೆ ಅಂತ ನೀವೇ ಯೋಚನೆ ಮಾಡಿ ಅಂತ. ಅಗ್ರೆಸಿವ್ ಆಗಿರುವಂತಹ ಅಮೃತ್ ಭಾರತ್ ಎಕ್ಸ್ಪ್ರೆಸ್ನ ಈ ಥರ ಒಂದು ಕಳಪೆ ಟೈಮ್ ಟೇಬಲಲ್ಲಿ ಓಡಿಸ್ತಿದ್ದಾರೆ, ಅಷ್ಟೊಂದು ಎಕ್ಸ್ಟ್ರಾ ಟೈಮ್ಗಳನ್ನ ಕೊಟ್ಟು. ಸೊ ತಿಂಡಿ ತಿನಿಸುಗಳು ಫುಲ್ಲು ಲಿಮಿಟೆಡ್ ಸ್ಟಾಕ್ಸಲ್ಲಿ ಅಷ್ಟೇ ಇರೋದು. ಸೊ ನಾನು ಸಹ ಚಪಾತಿ ತೊಗೊಂಡೆ. ಚಪಾತಿ ಅವೈಲೇಬಲ್ ಇದೆ, ಮತ್ತು ಇಡ್ಲಿ ವಡೆ ಅಷ್ಟೇ ನಿಮಗೆ ಅವೈಲೇಬಲ್ ಇರೋದು, ಇನ್ನೇನು ಸಹ ಅವೈಲೇಬಲ್ ಇಲ್ಲ. ಸರಿಸುಮಾರು 412 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಎರ್ನಾಕುಲಮಿಂದ ನಮ್ಮ ಟ್ರೈನ್ನ ಗಂತವ್ಯ ಆದಂತಹ ಮಂಗಳೂರು ಜಂಕ್ಷನ್ಗೆ ರೀಚ್ ಆಗಿದ್ದೀವಿ. 5 ಗಂಟೆ ಟೈಮಿಂಗ್ ಕೊಟ್ಟಿರೋದು. ನಿಮ್ಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ, ತುಂಬ ಅಂದರೆ ತುಂಬ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ ಅಂತ. 5 ಗಂಟೆ ಬದಲಾಗೆ ಬೆಳಗಾಂ ಜಾವ 3 ಗಂಟೆಗೆಲ್ಲ ಎಂಟ್ರ್ ಆಗಿದ್ದೀವಿ ನಾವು ಸ್ಟೇಷನ್ ಒಳಗಡೆಗೆ. ಸೊ 2 ಅವರು ಇನ್ನೂ ಜಾಸ್ತಿನೇ ಕೊಟ್ಟಿದ್ದಾರೆ. ಹೇಳಬೇಕಂದ್ರೆ 3 ಅವರಷ್ಟು ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ ಸುಮ್ಮನೆ ನಮ್ಮ ಟ್ರೈನ್ಗೆ.
ಆ 3 ಅವರ್ನ ಸ್ಪೀಡಪ್ ಮಾಡಿದ್ರೆ ಸೆಂಟ್ರಲ್ ಎಲ್ಲಾದರೂ ಒಂದು ಒಳ್ಳೆ ಸ್ಲಾಟ್ನ ಪ್ರಿಪೇರ್ ಮಾಡ್ಬೋದು, ಒಂದು ಅಗ್ರೆಸಿವ್ ಸ್ಲಾಟ್ನ ಪ್ರಿಪೇರ್ ಮಾಡ್ಬೋದು ಅಂತ ನನ್ನ ಒಪಿನಿಯನ್ ಕೊಡ್ತಾ ಇದ್ದೀನಿ ಇದಕ್ಕೆ. ಸೊ ಬನ್ನಿ ರಿವ್ಯೂ ಬಗ್ಗೆ ಮಾತಾಡ್ಕೊಡೋಣ. ಟೋಟಲ್ ಆಗಿ 5 ಸೆಗ್ಮೆಂಟ್ ಆಗಿ ಡಿವೈಡ್ ಆಗಿ ಲಾಸ್ಟ್ ಮೂಮೆಂಟಲ್ಲೇ ಚೆಕ್ ಮಾಡಿದಾಗ ನಾನು ಆಲ್ಮೋಸ್ಟ್ 200 ಸೀಟ್ಸ್ಗಳು ಇನ್ನೂ ಖಾಲಿ ಇತ್ತು. ಸೊ ಟಿಕೆಟ್ ಅವೈಲಬಿಲಿಟಿ 2-on-2 ಅಂತ ಕೊಡ್ತೀನಿ. ಕ್ಲೀನ್ಲಿನೆಸ್, ಕೋಚ್ ಕ್ಲೀನ್ನೆಸ್ ಸಹ ಚೆನ್ನಾಗಿತ್ತು ಮತ್ತು ವಾಶ್ರೂಮ್ ಕ್ಲೀನ್ನೆಸ್ ಸಹ ಸಖತ್ತಾಗಿತ್ತು. ಸೊ ಎರಡಕ್ಕೂ ಸೇರಿಸಿ 2-on-2, 2-on-2, 4-on-4 ಅಂತ ಕೊಡ್ತೀನಿ. ಫುಡ್ ಅವೈಲಬಿಲಿಟಿ ಸ್ವಲ್ಪ ಇಶ್ಯೂ ಆಗುತ್ತೆ. ಟ್ರೈನ್ ಒಳಗಡೆ ಸದ್ಯಕ್ಕೆ ಪ್ಯಾಂಟ್ರಿ ಕಾರ್ ಇದ್ದರೂ ಸಹ ಪ್ಯಾಂಟ್ರಿ ಕಾರ್ ಫಂಕ್ಷನಿಂಗ್ ಇಲ್ವಂತೆ, ಯಾಕಂದರೆ ಇನ್ನೂ ಕಾಂಟ್ರಾಕ್ಟ್ ಏನೋ ತೊಗೊಂಡಿಲ್ಲ ಅಂದ್ಬಿಟ್ಟು ಪ್ಯಾಂಟ್ರಿ ಕಾರ್ನ ಇನ್ನೂ ಫಂಕ್ಷನಲ್ ಮಾಡಿಲ್ಲ. ಸ್ಟೇಷನ್ ಹೊರಗಡೆ ಸಹ ನಿಮಗೆ ಅವೈಲೇಬಲ್ ಇದೆ, ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ 1-on-2 ಅಂತ ಕೊಡ್ತೀನಿ. ಪಂಕ್ಚುಯಾಲಿಟಿ ನೀವೇ ನೋಡಿದ್ರೆ 2-on-2 ಈಸಿಯಾಗೆ ಕೊಟ್ಬಿಡ್ಬೋದು. 2 hours ಬಿಫೋರ್ ಟೈಮ್ ಬಂದಿದೆ. ಓವರಾಲಾಗಿ ಹೇಳಬೇಕಂದ್ರೆ ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ 175 ರೂಪೀಸ್ ಆಗುತ್ತೆ ನನಗೆ ಎರ್ನಾಕುಲಮಿಂದ ಮಂಗಳೂರವರೆಗೂ. ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಕ್ಯಾಟಗರಿನಲ್ಲಿ ಬರುತ್ತೆ. ಸೊ ಎಕ್ಸ್ಪ್ರೆಸ್ದು ಫೇರ್ ಬರುತ್ತೆ. ಜನರಲ್ ಟಿಕೆಟು ರೈಲ್ವೆನಲ್ಲಿ ತೊಗೋಬೇಕಾದ್ರೆ ನೋಡ್ಕೊಂಡು ಬುಕ್ ಮಾಡಿ. ಅಲ್ಲಿ ಅದರ್ಸ್ ಅಂದ್ಬಿಟ್ಟು ಒಂದು ಆಪ್ಷನ್ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಮೇಲೆ ಕೆಳಗಡೆ ಪಾಪಪ್ ಆಗುತ್ತೆ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಅಂದ್ಬಿಟ್ಟು, ಅದನ್ನು ಟಿಕೆಟ್ ತೊಗೊಳ್ಳಿ. ಸೂಪರ್ ಫಾಸ್ಟ್ ಆಗಲಿ, ನಾರ್ಮಲ್ ಸೂಪರ್ ಫಾಸ್ಟ್ ಆಗಲಿ, ನಾರ್ಮಲ್ ಎಕ್ಸ್ಪ್ರೆಸ್ದು ಟಿಕೆಟ್ಸ್ಗಳು ಇದಕ್ಕೆ ವರ್ಕ್ ಆಗೋದಿಲ್ಲ, ಸರಿನಾ? ಸೊ ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್ ಅಮೃತ್ ಭಾರತ್ ಅಂದರೆ ನಾಗರ್ಕೋಯಿಲ್ ಮಂಗಳೂರು ಅಮೃತ್ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ. ಸೊ ನೆಕ್ಸ್ಟ್ ಜರ್ನಿ ಮಂಗಳೂರಿಂದನೇ ಬರುತ್ತೆ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಪ್ರೆಸೆಂಟೇಷನ್ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮನ್ ಸೈನಿಂಗ್ ಆಫ್ ಮಂಗಳೂರಿಂದ ಹೊಸ ವಿಡಿಯೋದೊಂದಿಗೆ ಮುಂದಿನ ಬುಧವಾರ ಸಂಜೆ 6 ಗಂಟೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.